ಅಧಿವೇಶನ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪ್ರತಿಪಕ್ಷವನ್ನ ಕಟ್ಟಿ ಹಾಕೋಕೆ ತಂತ್ರ ರೂಪಿಸೋಕೆ ಸಿಎಂ ಕೂಡ ಸಜ್ಜಾಗಿದ್ದಾರೆ. ಯಾಕಂದ್ರೆ ಈಗ ಸಹಜವಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ನಾನಾ ತಂತ್ರಗಳನ್ನು ಹಿಡಿದಿರ್ತವೆ, ಬಾಣಗಳನ್ನು ಹೂಡ್ತವೆ, ವೈಫಲ್ಯಗಳನ್ನು ಕೆದಕ್ತವೆ, ಮತ್ತೆ ಸರ್ಕಾರವನ್ನು ರೊಚ್ಚಿಗೆಬ್ಬಿಸ್ತವೆ, ಮಾಹಿತಿಯನ್ನು ಕೇಳ್ತವೆ. ಹಾಗಾಗಿನೇ ಈಗ ಪ್ರತಿಪಕ್ಷಗಳಿಗೆ ಉತ್ತರ ಕೊಡಬೇಕಲ್ಲ. ಸರ್ಕಾರ ಕೂಡ ಬಹಳ ಬಲಿಷ್ಠವಾಗಿದೆ, ಸನ್ನದ್ಧವಾಗಿದೆ, ಪ್ರಿಪೇರ್ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಗಳಾಗುತ್ತೆ. ಸಚಿವರು, ಶಾಸಕರು ಮತ್ತು ಎಂಎಲ್ಸಿಗಳಿಗೆ ಸಿಎಂ ಕೆಲವೊಂದಿಷ್ಟು ಸಲಹೆಗಳನ್ನು ಇವತ್ತಿನ ಸಭೆಯಲ್ಲಿ ಕೊಡಲಿದ್ದಾರೆ. ಪ್ರತಿಪಕ್ಷಗಳು ಅಟ್ಯಾಕ್ ಮಾಡಿದ್ರೆ ಹೆಂಗೆ ಎದುರಿಸಬೇಕು, ಸಮರ್ಥವಾಗಿ ಎದ್ದು ನಿಲ್ಲಬೇಕು ಅಂತ, ಅವರ ಪ್ರಶ್ನೆಗಳಿಗೆ ಸದನದಲ್ಲಿ ಹೇಗೆ ಉತ್ತರ ಕೊಡಬೇಕು, ಸರ್ಕಾರವನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು, ಅವರ ಬಾಯಿ ಏನಾದರೂ ಜೋರಾಯಿತು ಅಂತ ಹೇಳಿದ್ರೆ ಎಲ್ಲರೂ ಹೇಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅನ್ನೋದನ್ನು ಹೇಳಿಕೊಡಲಿದ್ದಾರೆ, ಪಾಠ ಮಾಡ್ತಾರೆ. ಇವತ್ತು ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಸಿದ್ದರಾಮಯ್ಯನವರು ನೀಡಲಿದ್ದಾರೆ ಶಾಸಕರಿಗೆ ಮತ್ತು ಸಚಿವರುಗಳಿಗೆ. ಇಲಾಖಾವಾರು ಹೆಚ್ಚಿನ ಮಾಹಿತಿ ಸಂಗ್ರಹಿಸುವಂತೆ ಸೂಚನೆಯನ್ನು ಕೊಡ್ತಾರೆ ಸಚಿವರುಗಳಿಗೆ. ಪ್ರತಿಪಕ್ಷಗಳ ಲೋಪಗಳನ್ನೇ ಎತ್ತಿ ಹಿಡಿಯುವಂತೆ ತಾಕೀತು ಮಾಡಲಿದ್ದಾರೆ. ಇವತ್ತಿನ CLP ಸಭೆ ಏನಿದೆ ಸಂಜೆ ನಡೆಯುತ್ತೆ. ಅಂದರೆ ಈಗ ಪ್ರಶ್ನೋತ್ತರ ಕಲಾಪ ಅಂತ ಬರುತ್ತೆ. ಆಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಪಕ್ಷಗಳು ಜೋರಾಗಿ ಧ್ವನಿ ಎತ್ತಿದರೆ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರಯತ್ನ ಪಟ್ಟರೆ, ಜೋರಾಗಿ ಬಾಯಿ ಮಾಡಿದರೆ, ಕೂಗಾಡಿದರೆ, ಕೋಲಾಹಲ ಎತ್ತು ಅಂತ ಹೇಳಿದ್ರೆ ಅದನ್ನು ಹೇಗೆ ನಿಭಾಯಿಸಬೇಕು, ಜೊತೆಗೆ ಆ ಟೈಮ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಹೇಗಿರಬೇಕು, ಅವರು ಬಾಯಿ ಬಿಡಲಿ, ಅದಾದ ಮೇಲೆ ಜೋರಾಗಿ ಕೋಲಾಹಲಕ್ಕೆ ಏನಾದರೂ ಕಾರಣ ಆಗ್ತಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಎದುರಿಸಬೇಕು, ಡಿಫೆಂಡ್ ಮಾಡ್ಕೋಬೇಕು. ಈಗೆಲ್ಲ ಸಲಹೆಗಳನ್ನು ಶಾಸಕರು ಮತ್ತು ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ಕೊಡ್ತಾರೆ. ಜೊತೆಗೆ ಇಲಾಖಾವಾರು ನೋಡೋದಾದರೆ ಸಹಜವಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ. ಈಗ SCP, TSP ಆಗಿರ್ಬೋದು, ಗ್ಯಾರಂಟಿಗಳ ವಿಚಾರ ಆಗಿರ್ಬೋದು, ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿರ್ತವೆ ಪ್ರತಿಪಕ್ಷಗಳು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ಸಹಜವಾಗಿ ಪ್ರತಿಪಕ್ಷಗಳು ರಣತಂತ್ರವನ್ನು ಹೆಣೆದಿದ್ದಾವೆ. ಈಗ ಎದುರೇಟನ್ನು ಕೊಡಲಿಕ್ಕೆ, ಉತ್ತರವನ್ನು ಕೊಡಲಿಕ್ಕೆ ಸರ್ಕಾರ ಹೇಗೆ ಪ್ಲ್ಯಾನ್ ಮಾಡಿಕೊಂಡಿದೆ, ಮುಖ್ಯಮಂತ್ರಿಗಳ ಸಲಹೆ ಸೂಚನೆಗಳು ಇವತ್ತಿನ CLP ಸಭೆಯಲ್ಲಿ ಹೇಗಿರಬಹುದು ಅನ್ನೋದು? ಪ್ರಭು, ಇವತ್ತಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾಗತ್ತೆ. ರಾಜ್ಯಪಾಲರು ಕೂಡ ಜಂಟಿ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಜಂಟಿ ಸದನವನ್ನ ಉದ್ದೇಶಿಸಿ ಅವರು ಕೂಡ ಭಾಷಣವನ್ನ ಮಾಡಲಿದ್ದಾರೆ. ಮಾರ್ಚ್ 7ರಂದು ಬಜೆಟ್ ಅಧಿವೇಶನ ನಡೆಯುತ್ತೆ. ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. 21ರವರೆಗೆ ಈ ಕಲಾಪಗಳು ನಡೆಯುತ್ತೆ. ಇವತ್ತಿನಿಂದ ಪ್ರಾರಂಭವಾಗಿ 21ರವರೆಗೆ ಸದನ ನಡೆಯುತ್ತೆ. ಸದನದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣ ಹಾಗೆ ಅಗಲಿದ ಗಣ್ಯರ ಸಂತಾಪವನ್ನ ಬಿಟ್ರೆ ಮತ್ತೇನು ಆಗೋದಿಲ್ಲ. ಆದ್ರೆ ನಾಳೆಯಿಂದ ಸದನದ ಒಳಗಡೆ ಉಭಯ ಸದನಗಳಲ್ಲೂ ಕೂಡ, ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ಕೂಡ ಪ್ರತಿಪಕ್ಷಗಳು ಸರ್ಕಾರವನ್ನ ಗುರಿಯಾಗಿಟ್ಕೊಂಡು ಅಟ್ಯಾಕ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳು ಏನೆಲ್ಲ ಇದೆ, ಮೆಟ್ರೋ ದರ ಏರಿಕೆ ಇರ್ಬೋದು, ಬಸ್ ದರವನ್ನ ಏರಿಕೆ ಮಾಡಿರುವಂತ ವಿಚಾರ ಇರ್ಬೋದು, ಅಲ್ಲಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು, ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ವಿಚಾರ ಇರ್ಬೋದು, ಗ್ಯಾರಂಟಿ ಅನುದಾನದಿಂದಾಗಿ ಕಳೆದ 1.5 ವರ್ಷದಿಂದಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಶಾಸಕರಿಗೆ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ, ಪ್ರದೇಶಾಭಿವೃದ್ಧಿ ಅನುದಾನದ ಕೊರತೆಯಿಂದಾಗಿ ಇವತ್ತು ಕ್ಷೇತ್ರಗಳಲ್ಲೂ ಕೂಡ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಇದೆ. SCP, TSP ದಲಿತರಿಗೆ ಸಂಬಂಧಪಟ್ಟಂತಹ ಒಂದು ಮೀಸಲು ಹಣ ಏನಿದೆ ಅದನ್ನು ಕೂಡ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಾ ಇದೆ ಸರ್ಕಾರ ಅನ್ನುವಂತ ಗಂಭೀರವಾದಂತಹ ಆರೋಪಗಳು ಈಗ ಎದುರಾಗಿದೆ. ಈ ಎಲ್ಲ ವಿಚಾರಗಳನ್ನು ಕೂಡ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ನಾಳೆಯಿಂದ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಕಾಂಗ್ರೆಸ್ ಆಡಳಿತ ಪಕ್ಷ ಕೂಡ ಇದಕ್ಕೆ ಎದುರೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರತಿಪಕ್ಷಗಳನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು, ಮತ್ತೆ ಅವರು ಹಾಕುವಂತಹ ಪ್ರಶ್ನೆಗಳಿರ್ಬೋದು, ಮತ್ತೆ ಸದನದ ಒಳಗೆ ಹೊರಗಡೆ ಯಾವ ರೀತಿಯಾದಂತಹ ಹೋರಾಟವನ್ನ ರೂಪಿಸ್ತಾರೆ ಅದನ್ನ ಹತ್ತಿಕ್ಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಮತ್ತೆ ಸಚಿವರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡಲಿದ್ದಾರೆ. ಯಾಕೆಂದ್ರೆ ಸದನದ ಒಳಗೆ
ಅವರು ಯಾವ ರೀತಿಯಾದಂತ ಪ್ರಶ್ನೆಗಳನ್ನ ಹಾಕ್ತಾರೆ, ಅದಕ್ಕೆ ಸಚಿವರು ಇಲಾಖಾವಾರು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಅವರು ಹಾಕುವಂತಹ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನ ಕೊಡಬೇಕು. ಎಲ್ಲೂ ಕೂಡ ಇದರಿಂದ ತಪ್ಪಿಸ್ಕೊಳ್ಬಾರ್ದು. ಹಾಗಾಗಿ ನೀವು ಇದಕ್ಕೆ ತಯಾರಾಗಿ ಅನ್ನುವಂತ ಒಂದು ಸೂಚನೆಯನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವರಿಗೆ ಕೊಡಲಿದ್ದಾರೆ. ಹಾಗೆ ಶಾಸಕರಿಗೆ ಸಚಿವರು ಎದ್ದಂತಹ ಸಂದರ್ಭದಲ್ಲಿ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಅವರ ವಿರುದ್ಧವಾಗಿ ಸದನದಲ್ಲಿ ಜೋರು ಧ್ವನಿಯನ್ನ ಎತ್ತಿದ್ದೇ ಆದ್ರೆ ಆ ಜೋರು ಧ್ವನಿಗೆ ಪ್ರತಿಯಾಗಿ ನೀವು ಕೂಡ ಆಕ್ಷೇಪಗಳನ್ನ ವ್ಯಕ್ತಪಡಿಸಬೇಕು. ಯಾರ್ಯಾರು ಆ ಸಂದರ್ಭದಲ್ಲಿ ಧ್ವನಿಯನ್ನ ಎತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡ್ಲಿದ್ದಾರೆ. ಜೊತೆಗೆ ಸದನದ ಒಳಗೆ ಏನಾದ್ರೂ ಪ್ರತಿಪಕ್ಷಗಳು ಧರಣಿ ಅಥವಾ ಪ್ರತಿಭಟನೆಯಂತಹ ಸಾಹಸಕ್ಕೆ ಕೈ ಹಾಕಿದ್ದೇ ಆದ್ರೆ ತಾವು ಕೂಡ ಈ ವಿಚಾರದಲ್ಲಿ ಅವರನ್ನ ಅಟ್ಯಾಕ್ ಮಾಡಬೇಕು ಅನ್ನುವಂತ ಸಲಹೆ ಮತ್ತೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡ್ಲಿದ್ದಾರೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆ ಕೂಡ ಸಾಕಷ್ಟು ಗಮನವನ್ನ ಪಡ್ಕೊಳ್ತಾ ಇದೆ. ಈ ಬಾರಿಯ ಅಧಿವೇಶನ ಯಾವುದೇ ರೀತಿಯಾದಂತ ಸದ್ದುಗದ್ದಲದಿಂದ ಕೂಡಿರಬಾರ್ದು, ಅದನ್ನ ಶಾಂತಿಯುತವಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಚನೆಯನ್ನ ಮಾಡ್ತಾ ಇದೆ. ಪ್ರತಿಪಕ್ಷಗಳು ತಮ್ಮ ವಿರುದ್ಧ ತಿರುಗಿ ಬೀಳಬಹುದು ಅನ್ನುವಂತ ಆತಂಕ ಕೂಡ ಇದೆ. ಹಾಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಸರ್ಕಾರ ಕೂಡ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಬೇಕು ಅಂತೇಳಿ ಅವರು ಕೂಡ ಮತ್ತೊಂದು ಕಡೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಮೊದಲ ದಿನವೇ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಒಂದು ಕಡೆ ಜೆಡಿಎಸ್ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರೆ, ಮತ್ತೊಂದು ಕಡೆ ಶಾಸಕರು ಅಶೋಕ್ ಹಾಗೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನ ಮಾಡಿ ಈ ಮೂಲಕ ಸರ್ಕಾರದ ಗಮನವನ್ನ ಸೆಳೆಯುವಂತ, ರಾಜ್ಯದ ಜನರ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.